ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರೋದು ಪವಿತ್ರ ಗೌಡ ನಿರಪರಾಧಿಯಾಗಿ ಹೊರಗೆ ಬರ್ತಾರೆ ಅಂತ ಹೇಳಿದ್ದಾರೆ ಬಾಲನ್. ವಕೀಲ ಬಾಲನ್ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ಅವ್ರ ಮೇಲೆ ಇರುವಂತಹ ಈ ಕೇಸ್ಗಳೇನಿದೆ, ಜೊತೆಯಲ್ಲಿ ಆರೋಪಗಳೇನಿದೆ, ಅದೆಲ್ಲವೂ ಕೂಡ ನಿರಾಧಾರ. ಕೊಲೆ ಆರೋಪದಿಂದ ಪವಿತ್ರ ಗೌಡ ಮುಕ್ತರಾಗ್ತಾರೆ. ಆರೋಪಿ ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೊಲೆ ಕೇಸಲ್ಲಿ ಅಸಲಿ ಸತ್ಯ ಇನ್ಮುಂದೆ ಹೊರಗೆ ಬರುತ್ತೆ ಅಂದಿದ್ದಾರೆ. ಪೊಲೀಸರು ಬೇಕಂತಾನೆ ಪವಿತ್ರರನ್ನ A1 ಆರೋಪಿಯನ್ನಾಗಿ ಮಾಡಿದ್ದಾರೆ. ಪವಿತ್ರ ಗೌಡ ಕೊಲೆ ಕೇಸಲ್ಲಿ ಕ್ಲೀನ್ ಚಿಟ್ ಸಿಗುತ್ತೆ ಅನ್ನುವಂತ ವಿಶ್ವಾಸವನ್ನ ಈಗ ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಬಾಲನ್. ಜೊತೆಗೆ ಹಿರಿಯ ವಕೀಲ ಬಾಲನ್ ಇದ್ದಾರೆ, ಮಾತಾಡಿಸ್ತೀನಿ ಸರ್. ಇಂದಿನಿಂದ ಈಗ ಟ್ರಯಲ್ ಆರಂಭವಾಗುತ್ತೆ ಸರ್. ಯಾರೆಲ್ಲ ಆರೋಪಿಗಳು ಬರ್ತಾರೆ, ಮತ್ತೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಎಲ್ಲ ಬರ್ತಿದಾರ ಸರ್? ನೀವು ಯಾವ ರೀತಿ ಕ್ರಾಸ್ ಎಕ್ಸಾಮ್ ರೆಡಿ ಆಗಿದ್ದಾರೆ ಸರ್ ಅಂತ? ಈಗ ಬೇಲಲ್ಲಿ ಇರೋ ಆರೋಪಿಗಳು ಕೋರ್ಟ್ಗೆ ಬರಲೇಬೇಕೋ ಬರ್ತಾರೆ. ಜೈಲಲ್ಲಿ ಇರೋ ಆರೋಪಿಗಳು ವಿಡಿಯೋ ಆನ್ಲೈನ್ ಅಲ್ಲಿ ಬರ್ತಾರೆ, ಅವ್ರನ್ನ ಕರೆದುಕೊಂಡು ಬರೋದಿಲ್ಲ. ಸೊ ಒಂದು ಆನ್ಲೈನ್ ನಲ್ಲಿ ಅವರಿರ್ತಾರೆ, ಆಫ್ಲೈನ್ ನಲ್ಲಿ ಇವರಿರ್ತಾರೆ. ಈಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಮತ್ತು ರೇಣುಕಾಸ್ವಾಮಿ ಅವರ ಪತ್ನಿ 3 ಜನನು ಒಂದೇ ವಿಷಯನೇ ಮಾತಾಡ್ತಾರೆ. ಏನು ಅವ್ರ ತಾಯಿ ಹೇಳ್ತಾರೆ, ತಂದೆನೂ ಅದನ್ನೇ ಹೇಳ್ತಾರೆ. ಏನ್ ತಂದೆ ತಾಯಿ ಹೇಳ್ತಾರೆ ಅದನ್ನೇ ಪತ್ನಿ ಕೂಡ ಹೇಳ್ತಾರೆ. 3 ವಿಟ್ನೆಸ್ ಅಲ್ಲಿ ಒಬ್ಬರನ್ನ ವಿಚಾರಣೆ ಮಾಡಿ ಇಬ್ಬರನ್ನ ಬಿಡ್ತಾರ, ಅಥವಾ ಇಬ್ಬರನ್ನ ಎಕ್ಸಾಮಿನ್ ಮಾಡಿ ಒಬ್ಬರನ್ನ ಬಿಡ್ತಾರ, ಗೊತ್ತಿಲ್ಲ. ಅದು ಪ್ರಾಸಿಕ್ಯೂಟರ್ಗೆ ಬಿಟ್ಟಿದ್ದು. ಸೊ ನಾನು A1 ಪವಿತ್ರ ಗೌಡ ಅವರಿಗೆ ಲಾಯರು. ನನ್ನ ಪ್ರಕಾರ ಅವ್ರಿಗೂ ಈ ಕೃತ್ಯಕ್ಕೂ ಏನು ಸಂಬಂಧ ಇಲ್ಲ. ಅವ್ರನ್ನ ಕನೆಕ್ಟ್ ಮಾಡಲು ಯಾವುದೇ ಮೆಟೀರಿಯಲ್ ಇಲ್ಲ. ಅವ್ರು ಬರೋರು ಪವಿತ್ರ ಗೌಡ ಹೆಸರು ಮಾತ್ರ ಹೇಳ್ಬೋದು, ಅವ್ರೇನು ಕಣ್ಣಾರೆ ಕಂಡ ಸಾಕ್ಷಿ ಅಲ್ಲ. ಸೊ ಅವ್ರಿಗೂ ಪವಿತ್ರ ಗೌಡ ಆದ್ಮೇಲೆ ಏನು ಸಾಕ್ಷಿ ಹೇಳಕ್ಕೆ ಏನೂ ಇಲ್ಲ. ಪ್ರತಿಯೊಂದು ಸಾಕ್ಷಿಗಳು ಹಂಗೆ ಇದೆ. ಬೇರೆ ಈಗ ಚಿಕ್ಕಣ್ಣ ಸೇರಿದಂತೆ ಕೆಲವೊಂದು ಸಾಕ್ಷಿಗಳಿದಾರಲ್ಲ ಸರ್, ಅದು ಅವ್ರವ್ರ ಲಾಯರ್ಗಳಿದ್ದಾರೆ. ಅವ್ರಿಗೆ ನಾನು ಲಾಯರ್ ಅಲ್ಲ. ನಾನು ಬರೀ ಒಬ್ಬರಿಗೆ ಮಾತ್ರ ಲಾಯರು. ಅವ್ರ ಬಗ್ಗೆ ಮಾತ್ರ ಕ್ರಾಸ್ ಮಾಡ್ತೀನಿ. ಬೇರೆಯವರು ಅವ್ರವ್ರ ಲಾಯರ್ಗಳು ಅವ್ರವ್ರ ಕೆಲಸ ಮಾಡಿ. ಪವಿತ್ರ ಗೌಡ ಅಷ್ಟೇ ನೀವು ಕ್ರಾಸ್ ಎಕ್ಸಾಮ್ ಮಾಡ್ತಿರೋದು? ಹೌದು. ಓಕೆ. ಇದರಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅಂತ ಹೇಳ್ತಾರೆ ಈ ಒಂದು ಕೊಲೆ ಕೇಸ್ ಪ್ರಕರಣ ಸಂಬಂಧ? ಪವಿತ್ರ ಗೌಡದ ಪಾತ್ರನೂ ಇಲ್ಲ, ಸೂತ್ರನೂ ಇಲ್ಲ, ಅವ್ರ ಪಾತ್ರಧಾರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರೋದು ಪವಿತ್ರ ಗೌಡ ನಿರಪರಾಧಿಯಾಗಿ ಹೊರಗೆ ಬರ್ತಾರೆ ಅಂತ ಹೇಳಿದ್ದಾರೆ ಬಾಲನ್. ವಕೀಲ ಬಾಲನ್ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ಅವ್ರ ಮೇಲೆ ಇರುವಂತಹ ಈ ಕೇಸ್ಗಳೇನಿದೆ, ಜೊತೆಯಲ್ಲಿ ಆರೋಪಗಳೇನಿದೆ, ಅದೆಲ್ಲವೂ ಕೂಡ ನಿರಾಧಾರ. ಕೊಲೆ ಆರೋಪದಿಂದ ಪವಿತ್ರ ಗೌಡ ಮುಕ್ತರಾಗ್ತಾರೆ. ಆರೋಪಿ ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೊಲೆ ಕೇಸಲ್ಲಿ ಅಸಲಿ ಸತ್ಯ ಇನ್ಮುಂದೆ ಹೊರಗೆ ಬರುತ್ತೆ ಅಂದಿದ್ದಾರೆ. ಪೊಲೀಸರು ಬೇಕಂತಾನೆ ಪವಿತ್ರರನ್ನ A1 ಆರೋಪಿಯನ್ನಾಗಿ ಮಾಡಿದ್ದಾರೆ. ಪವಿತ್ರ ಗೌಡ ಕೊಲೆ ಕೇಸಲ್ಲಿ ಕ್ಲೀನ್ ಚಿಟ್ ಸಿಗುತ್ತೆ ಅನ್ನುವಂತ ವಿಶ್ವಾಸವನ್ನ ಈಗ ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಬಾಲನ್. ಜೊತೆಗೆ ಹಿರಿಯ ವಕೀಲ ಬಾಲನ್ ಇದ್ದಾರೆ, ಮಾತಾಡಿಸ್ತೀನಿ ಸರ್. ಇಂದಿನಿಂದ ಈಗ ಟ್ರಯಲ್ ಆರಂಭವಾಗುತ್ತೆ ಸರ್. ಯಾರೆಲ್ಲ ಆರೋಪಿಗಳು ಬರ್ತಾರೆ, ಮತ್ತೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಎಲ್ಲ ಬರ್ತಿದಾರ ಸರ್? ನೀವು ಯಾವ ರೀತಿ ಕ್ರಾಸ್ ಎಕ್ಸಾಮ್ ರೆಡಿ ಆಗಿದ್ದಾರೆ ಸರ್ ಅಂತ? ಈಗ ಬೇಲಲ್ಲಿ ಇರೋ ಆರೋಪಿಗಳು ಕೋರ್ಟ್ಗೆ ಬರಲೇಬೇಕೋ ಬರ್ತಾರೆ. ಜೈಲಲ್ಲಿ ಇರೋ ಆರೋಪಿಗಳು ವಿಡಿಯೋ ಆನ್ಲೈನ್ ಅಲ್ಲಿ ಬರ್ತಾರೆ, ಅವ್ರನ್ನ ಕರೆದುಕೊಂಡು ಬರೋದಿಲ್ಲ. ಸೊ ಒಂದು ಆನ್ಲೈನ್ ನಲ್ಲಿ ಅವರಿರ್ತಾರೆ, ಆಫ್ಲೈನ್ ನಲ್ಲಿ ಇವರಿರ್ತಾರೆ. ಈಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಮತ್ತು ರೇಣುಕಾಸ್ವಾಮಿ ಅವರ ಪತ್ನಿ 3 ಜನನು ಒಂದೇ ವಿಷಯನೇ ಮಾತಾಡ್ತಾರೆ. ಏನು ಅವ್ರ ತಾಯಿ ಹೇಳ್ತಾರೆ, ತಂದೆನೂ ಅದನ್ನೇ ಹೇಳ್ತಾರೆ. ಏನ್ ತಂದೆ ತಾಯಿ ಹೇಳ್ತಾರೆ ಅದನ್ನೇ ಪತ್ನಿ ಕೂಡ ಹೇಳ್ತಾರೆ. 3 ವಿಟ್ನೆಸ್ ಅಲ್ಲಿ ಒಬ್ಬರನ್ನ ವಿಚಾರಣೆ ಮಾಡಿ ಇಬ್ಬರನ್ನ ಬಿಡ್ತಾರ, ಅಥವಾ ಇಬ್ಬರನ್ನ ಎಕ್ಸಾಮಿನ್ ಮಾಡಿ ಒಬ್ಬರನ್ನ ಬಿಡ್ತಾರ, ಗೊತ್ತಿಲ್ಲ. ಅದು ಪ್ರಾಸಿಕ್ಯೂಟರ್ಗೆ ಬಿಟ್ಟಿದ್ದು.
ಸೊ ನಾನು A1 ಪವಿತ್ರ ಗೌಡ ಅವರಿಗೆ ಲಾಯರು. ನನ್ನ ಪ್ರಕಾರ ಅವ್ರಿಗೂ ಈ ಕೃತ್ಯಕ್ಕೂ ಏನು ಸಂಬಂಧ ಇಲ್ಲ. ಅವ್ರನ್ನ ಕನೆಕ್ಟ್ ಮಾಡಲು ಯಾವುದೇ ಮೆಟೀರಿಯಲ್ ಇಲ್ಲ. ಅವ್ರು ಬರೋರು ಪವಿತ್ರ ಗೌಡ ಹೆಸರು ಮಾತ್ರ ಹೇಳ್ಬೋದು, ಅವ್ರೇನು ಕಣ್ಣಾರೆ ಕಂಡ ಸಾಕ್ಷಿ ಅಲ್ಲ. ಸೊ ಅವ್ರಿಗೂ ಪವಿತ್ರ ಗೌಡ ಆದ್ಮೇಲೆ ಏನು ಸಾಕ್ಷಿ ಹೇಳಕ್ಕೆ ಏನೂ ಇಲ್ಲ. ಪ್ರತಿಯೊಂದು ಸಾಕ್ಷಿಗಳು ಹಂಗೆ ಇದೆ. ಅಲ್ಲ ಸರ್, ಬೇರೆ ಈಗ ಚಿಕ್ಕಣ್ಣ ಸೇರಿದಂತೆ ಕೆಲವೊಂದು ಸಾಕ್ಷಿಗಳಿದಾರಲ್ಲ ಸರ್, ಅದು ಅವ್ರವ್ರ ಲಾಯರ್ಗಳಿದ್ದಾರೆ, ಅವ್ರಿಗೆ ನಾನು ಲಾಯರ್ ಅಲ್ಲ. ನಾನು ಬರೀ ಒಬ್ಬರಿಗೆ ಮಾತ್ರ ಲಾಯರು, ಅವ್ರ ಬಗ್ಗೆ ಮಾತ್ರ ಕ್ರಾಸ್ ಮಾಡ್ತೀನಿ. ಬೇರೆಯವರು ಅವ್ರವ್ರ ಲಾಯರ್ಗಳು ಅವ್ರವ್ರ ಕೆಲಸ ಮಾಡಿ. ಪವಿತ್ರ ಗೌಡ ಅಷ್ಟೇ ನೀವು ಕ್ರಾಸ್ ಎಕ್ಸಾಮ್ ಮಾಡ್ತಾ ಇರೋದು? ಹೌದು. ಓಕೆ. ಇದರಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅಂತ ಹೇಳ್ತಾರೆ ಈ ಒಂದು ಕೊಲೆ ಕೇಸ್ ಪ್ರಕರಣ ಸಂಬಂಧ. ಪವಿತ್ರ ಗೌಡದ ಪಾತ್ರನೂ ಇಲ್ಲ, ಸೂತ್ರನೂ ಇಲ್ಲ, ಅವ್ರ ಪಾತ್ರಧಾರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರೋದು ಪವಿತ್ರ ಗೌಡ. ಪವಿತ್ರ ಗೌಡ ನಿರಪರಾಧಿಯಾಗಿ ಹೊರಗೆ ಬರ್ತಾರೆ ಅಂತ ಹೇಳಿದ್ದಾರೆ ಬಾಲನ್. ವಕೀಲ ಬಾಲನ್ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ಅವ್ರ ಮೇಲಿರುವಂತಹ ಈ ಕೇಸ್ಗಳೇನಿದೆ, ಜೊತೆಯಲ್ಲಿ ಆರೋಪಗಳೇನಿದೆ, ಅದೆಲ್ಲವೂ ಕೂಡ ನಿರಾಧಾರ. ಕೊಲೆ ಆರೋಪದಿಂದ ಪವಿತ್ರ ಗೌಡ ಮುಕ್ತರಾಗ್ತಾರೆ. ಆರೋಪಿ ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೊಲೆ ಕೇಸಲ್ಲಿ ಅಸಲಿ ಸತ್ಯ ಇನ್ಮುಂದೆ ಹೊರಗೆ ಬರುತ್ತೆ ಅಂದಿದ್ದಾರೆ. ಪೊಲೀಸರು ಬೇಕಂತಾನೆ ಪವಿತ್ರರನ್ನ A1 ಆರೋಪಿಯನ್ನಾಗಿ ಮಾಡಿದ್ದಾರೆ. ಪವಿತ್ರ ಗೌಡ ಕೊಲೆ ಕೇಸಲ್ಲಿ ಕ್ಲೀನ್ ಚಿಟ್ ಸಿಗುತ್ತೆ ಅನ್ನುವಂತ ವಿಶ್ವಾಸವನ್ನ ಈಗ ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಬಾಲನ್. ಜೊತೆಗೆ ಹಿರಿಯ ವಕೀಲ ಬಾಲನ್ ಇದ್ದಾರೆ, ಮಾತಾಡಿಸ್ತೀನಿ ಸರ್. ಇಂದಿನಿಂದ ಈಗ ಟ್ರಯಲ್ ಆರಂಭವಾಗುತ್ತೆ ಸರ್. ಯಾರೆಲ್ಲ ಆರೋಪಿಗಳು ಬರ್ತಾರೆ, ಮತ್ತೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಎಲ್ಲ ಬರ್ತಿದ್ರ ಸರ್, ನೀವು ಯಾವ ರೀತಿ ಕ್ರಾಸ್ ಎಕ್ಸಾಮ್ ರೆಡಿ ಆಗಿದ್ದೀರಿ ಸರ್ ಅಂತ? ಈಗ ಬೇಲಲ್ಲಿ ಇರೋ ಆರೋಪಿಗಳು ಕೋರ್ಟ್ಗೆ ಬರಲೇಬೇಕೋ ಬರ್ತಾರೆ. ಜೈಲಲ್ಲಿ ಇರೋ ಆರೋಪಿಗಳು ವಿಡಿಯೋ ಆನ್ಲೈನ್ ಅಲ್ಲಿ ಬರ್ತಾರೆ, ಅವ್ರನ್ನ ಕರೆದುಕೊಂಡು ಬರೋದಿಲ್ಲ. ಸೊ ಒಂದು ಆನ್ಲೈನ್ ನಲ್ಲಿ ಅವರಿರ್ತಾರೆ, ಆಫ್ಲೈನ್ ನಲ್ಲಿ ಇವರಿರ್ತಾರೆ. ಈಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಮತ್ತು ರೇಣುಕಾಸ್ವಾಮಿ ಅವರ ಪತ್ನಿ 3 ಜನನು ಒಂದೇ ವಿಷಯನೇ ಮಾತಾಡ್ತಾರೆ. ಏನು ಅವ್ರ ತಾಯಿ ಹೇಳ್ತಾರೆ, ತಂದೆನೂ ಅದನ್ನೇ ಹೇಳ್ತಾರೆ. ಏನ್ ತಂದೆ ತಾಯಿಗಳು ಹೇಳ್ತಾರೆ ಅದನ್ನೇ ಪತ್ನಿ ಕೂಡ ಹೇಳ್ತಾರೆ. 3 ವಿಟ್ನೆಸ್ ಅಲ್ಲಿ ಒಬ್ಬರನ್ನ ವಿಚಾರಣೆ ಮಾಡಿ ಇಬ್ಬರನ್ನ ಬಿಡ್ತಾರ, ಅಥವಾ ಇಬ್ಬರನ್ನ ಎಕ್ಸಾಮಿನ್ ಮಾಡಿ ಒಬ್ಬರನ್ನ ಬಿಡ್ತಾರ ಗೊತ್ತಿಲ್ಲ. ಅದು ಪ್ರಾಸಿಕ್ಯೂಟರ್ಗೆ ಬಿಟ್ಟಿದ್ದು. ಸೊ ನಾನು A1 ಪವಿತ್ರ ಗೌಡ ಅವರಿಗೆ ಲಾಯರು. ನನ್ನ ಪ್ರಕಾರ ಅವ್ರಿಗೂ ಈ ಕೃತ್ಯಕ್ಕೂ ಏನು ಸಂಬಂಧ ಇಲ್ಲ. ಅವ್ರನ್ನ ಕನೆಕ್ಟ್ ಮಾಡಲು ಯಾವುದೇ ಮೆಟೀರಿಯಲ್ ಇಲ್ಲ. ಅವ್ರು ಬರೋರು ಪವಿತ್ರ ಗೌಡ ಹೆಸರು ಮಾತ್ರ ಹೇಳ್ಬೋದು, ಅವ್ರೇನು ಕಣ್ಣಾರೆ ಕಂಡ ಸಾಕ್ಷಿ ಅಲ್ಲ. ಸೊ ಅವ್ರಿಗೂ ಪವಿತ್ರ ಗೌಡ ಆದ್ಮೇಲೆ ಏನು ಸಾಕ್ಷಿ ಹೇಳಕ್ಕೆ ಏನೂ ಇಲ್ಲ. ಪ್ರತಿಯೊಂದು ಸಾಕ್ಷಿಗಳು ಹಂಗೆ ಇದೆ. ಅಲ್ಲ ಸರ್, ಬೇರೆ ಈಗ ಚಿಕ್ಕಣ್ಣ ಸೇರಿದಂತೆ ಕೆಲವೊಂದು ಸಾಕ್ಷಿಗಳಿದಾರಲ್ಲ ಸರ್, ಅದು ಅವ್ರವ್ರ ಲಾಯರ್ಗಳಿದ್ದಾರೆ, ಅವ್ರಿಗೆ ನಾನು ಲಾಯರ್ ಅಲ್ಲ. ನಾನು ಬರೀ ಒಬ್ಬರಿಗೆ ಮಾತ್ರ ಲಾಯರು, ಅವ್ರ ಬಗ್ಗೆ ಮಾತ್ರ ಕ್ರಾಸ್ ಮಾಡ್ತೀನಿ. ಬೇರೆಯವರು ಅವ್ರವ್ರ ಲಾಯರ್ಗಳು ಅವ್ರವ್ರ ಕೆಲಸ ಮಾಡಿ. ಪವಿತ್ರ ಗೌಡ ಅಷ್ಟೇ ನೀವು ಕ್ರಾಸ್ ಎಕ್ಸಾಮ್ ಮಾಡ್ತಾ ಇರೋದು? ಹೌದು. ಓಕೆ. ಇದರಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅಂತ ಹೇಳ್ತಾರೆ ಈ ಒಂದು ಕೊಲೆ ಕೇಸ್ ಪ್ರಕರಣ ಸಂಬಂಧ. ಪವಿತ್ರ ಗೌಡದ ಪಾತ್ರನೂ ಇಲ್ಲ, ಸೂತ್ರನೂ ಇಲ್ಲ, ಅವ್ರ ಪಾತ್ರಧಾರಿ.